ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಅಭಿಮಾನಿಗಳಿಗೆ ಒಂದು ತರಹದ ಖುಷಿ ಕೊಡುವಂತಹ ಸುದ್ದಿ ಇದು. ಇನ್ನು ಕಾಟೇರನ ಸೆಲೆಬ್ರಿಟಿಗಳು ತಪ್ಪದೆ ಈ ಸ್ಟೋರಿಯನ್ನು ನೋಡಬೇಕು. ನಿಮ್ಮ ದಾಸ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ನಿಮ್ಮ ಡಿ ಬಾಸ್ ಬರುವ ಸಮಯ ಬಂದೇ ಬಿಡ್ತು. ಇದು ನಟ ದರ್ಶನ್ ಅಭಿಮಾನಿಗಳಿಗೆ ಖುಷಿ ಕೊಡುತ್ತೋ ಅಥವಾ ನಿರಾಸೆ ಮಾಡಿಸುತ್ತೋ ಗೊತ್ತಿಲ್ಲ. ಆದರೆ ಕಾಟೇರಿನ ಅಭಿಮಾನಿಗಳು ಈ ಸುದ್ದಿಯನ್ನು ನೋಡಲೇಬೇಕು. ನಿಮ್ಮ ದಾಸ ಬರ್ತಾ ಇದ್ದಾರೆ, ಯಾವಾಗ ಅನ್ನೋದು ಇನ್ನೂ ಕ್ಲಿಯರ್ ಅಲ್ಲ. ನಿಮ್ಮ ಡಿ ಬಾಸ್ ಬರುವ ಸಮಯ ಬಂದೇ ಬಿಡ್ತು. ನೆಚ್ಚಿನ ನಟನ ರಿಲೀಸ್ಗೆ ದೇವರ ಮೊರೆ ಹೋಗಿದ್ದ ಅಭಿಮಾನಿಗಳು ಕೊನೆಗೂ ಆ ದಿನ ಬಂದೇ ಬಿಡ್ತಾ ಕ್ವಶ್ಚನ್ ಮಾರ್ಕ್. ಮಾರ್ಚ್ ತಿಂಗಳಲ್ಲಿ ದರ್ಶನ್ ಬಿಡುಗಡೆ ಅನ್ನೋ ಸಣ್ಣ ಚರ್ಚೆ, ಸಣ್ಣ ಮಾತುಕತೆಗಳೆಲ್ಲ ಆಗ್ತಾ ಇದೆ. ದರ್ಶನ್ ರಿಲೀಸ್ಗೆ ರಚಿತಾ ರಾಮ್ ರಿಯಾಕ್ಷನ್ ಮಾಡಿದ್ದಾರೆ. ನಾನು ಕೂಡ ಈ ವಿಚಾರವನ್ನು ಈಗಷ್ಟೇ ಕೇಳ್ಪಟ್ಟೆ. ದರ್ಶನ್ ಸರ್ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಕೇಳ್ಪಟ್ಟೆ ಅಂತ ಯಾರು ಹೇಳ್ತಿರೋದು? ರಚಿತಾ ರಾಮ್. ಈ ಸುದ್ದಿ ನಿಜವಾದರೆ ನಾನು ಎಲ್ಲರಿಗಿಂತ ಹೆಚ್ಚು ಖುಷಿ ಪಡುತ್ತೇನೆ. ಅವರ ಬರುವಿಕೆಗಾಗಿ ನಾವೆಲ್ಲರೂ ಕಾಯುತ್ತಿದ್ದೇವೆ ಎಂದರಚ್ಚು. ಜನವರಿಯಲ್ಲಿ ಅರೆಸ್ಟ್ ಆಗಿ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗೋದಕ್ಕೆ ದರ್ಶನ್ ತಂತಿ ಬೇಲಿ ಕದ್ದಿರೋ ಪ್ರಕರಣದಲ್ಲ ಜೈಲಿಗೆ ಹೋಗಿರೋದು, ತಲೆ ಹೊಡೆದಿರೋ ಪ್ರಕರಣದಲ್ಲಿ. ಲೀಗಲ್ ಫೈಟ್ಗಳು ನಡೀತಾ ಇದೆ, ಕಾನೂನು ಹೋರಾಟಗಳು ನಡೀತಾ ಇದ್ದಾವೆ. ರೇಣುಕಾಸ್ವಾಮಿ ಪರ ವಕೀಲರು, ಅದರಲ್ಲೂ ಕೂಡ ಪಬ್ಲಿಕ್ ಪ್ರಾಸಿಕ್ಯೂಷನ್, ಸರ್ಕಾರದ ವಕೀಲರು ವಾದ ಮಾಡ್ತಿರೋದಲ್ಲಿ. ಇನ್ನು ದರ್ಶನ್ ಪರ ವಕೀಲರು ಅವರು ಕೂಡ ವಾದ ಮಾಡ್ತಿದ್ದಾರೆ. ಇನ್ನು ನ್ಯಾಯಾಲಯದಲ್ಲಿ ಟ್ರಯಲ್ ಆಗ್ತಾ ಇದೆ. ಈ ಸಂದರ್ಭಗಳಲ್ಲಿ ಒಂದು ಕೊಲೆ ಪ್ರಕರಣದ ಆರೋಪಿ ರಿಲೀಸ್ ಆಗ್ತಾರೆ ಅನ್ನೋ ವಿಚಾರವನ್ನು ಹೇಳೋ ತರಹ ಇಲ್ಲ ವಾತಾವರಣ. ಕ್ವಶ್ಚನ್ ಮಾರ್ಕ್ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ, ರಿಲೀಸ್ ಆಗ್ತಾರಾ? ರಚಿತಾ ರಾಮಿಗೆ ನಟ ದರ್ಶನ್ ಚಲನಚಿತ್ರದಲ್ಲಿ ಅನೇಕ ತರಹದ ಬೆಂಬಲಗಳನ್ನು ಕೊಟ್ಟಿರಬಹುದು. ಹಂಗಂದ ಮಾತ್ರಕ್ಕೆ ರಚಿತಾ ರಾಮ್ ಹೇಳಿದ್ದೆಲ್ಲವೂ ವೇದವಾಕ್ಯ ಆಗೋದಕ್ಕೆ ಸಾಧ್ಯನಾ? LLB ಕಲ್ತಿರೋ ವಕೀಲರು ವಾದ ಮಾಡ್ತವ್ರೆ. ಇವರು ಮಾರ್ಚ್ ಬರ್ತಾರಂತೇಳಿ ಎಲ್ಲೋ ಕೇಳ್ಪಟ್ಟೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಟ ದರ್ಶನ್ ಬರಬೇಕಾ ಬರಬಾರ್ದಾ ಅನ್ನೋದು ಪೀಠ ತೀರ್ಮಾನ ಮಾಡಬೇಕು. ನಟ ದರ್ಶನ್ ಪ್ರಕರಣದಲ್ಲಿ ಈಗಾಗಲೇ ಗಂಭೀರ, ಅದೊಂಥರ ಹೀನಸ್ ಪ್ರಕರಣ ಆಗಿ ಮಾರ್ಪಟ್ಟಿದೆ. ಒಂದು ಗಂಭೀರವಾದ ಪ್ರಕರಣ ಅದು. ಈಗಾಗಲೇ ಟ್ರಯಲ್ ಆರಂಭಿಕ ಘಟ್ಟದಲ್ಲಿ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎವಿಡೆನ್ಸ್ಗಳು ಯಾರ್ಯಾರಿದ್ರು, ಸಾಕ್ಷಿದಾರರು, ಅವರ ವಿಚಾರಣೆಗಳು ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಟ ದರ್ಶನ್ ಪ್ರಕರಣದಲ್ಲಿ ನಟಿ ರಚಿತಾ ರಾಮ್ ಈ ತರಹದ ಹೇಳಿಕೆ ಈ ಸಂದರ್ಭದಲ್ಲಿ ಕೊಡಬಾರ್ದಾಗಿತ್ತು, ಆದರೂ ಕೂಡ ಕೊಟ್ಟವ್ರೆ. ಮಾರ್ಚ್ ತಿಂಗಳಲ್ಲಿ ಒಂದು ವೇಳೆ ರಿಲೀಸ್ ಆಗೋದು ಆದರೆ ನನ್ನಷ್ಟು ಖುಷಿ ಪಡೋರು ಇನ್ಯಾರೂ ಇಲ್ಲ ಅನ್ನೋ ತರಹ ಮಾತನಾಡಿದ್ದಾರೆ. ನಾನು ಕೂಡ ಈ ವಿಚಾರವನ್ನು ಈಗಷ್ಟೇ ಕೇಳ್ಪಟ್ಟೆ. ದರ್ಶನ್ ಸರ್ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗುವ ಸಾಧ್ಯತೆಗಳಿದೆ. ಆ ಸುದ್ದಿ ನಿಜವಾದರೆ ನಾನು ಎಲ್ಲರಿಗಿಂತ ಹೆಚ್ಚು ಖುಷಿ ಪಡ್ತೀನಿ. ಅವರ ಬರುವಿಕೆಗಾಗಿ ನಾವೆಲ್ಲರೂ ಕಾಯುತ್ತಿದ್ದೇವೆ ಎಂದ ರಚಿತಾ ರಾಮ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ತಪ್ಪು ಒಂದು ವೇಳೆ ನಟ ದರ್ಶನ್ ಮಾಡಿದ್ದೇ ಆದಲ್ಲಿ ಆ ತಪ್ಪಿಗೆ ಅನುಗುಣವಾಗಿ ಪೀಠ ಶಿಕ್ಷೆಯ ಪ್ರಮಾಣ ಪ್ರಕಟ ಮಾಡುತ್ತೆ. ಒಂದು ವೇಳೆ ತಪ್ಪೇ ಮಾಡಿಲ್ಲ ನಟ ದರ್ಶನು, ಶೆಡ್ಡಿಗೂ ಹೋಗಲಿಲ್ಲ, ಅವನಿಗೆ ಹೊಡೆದೇ ಇಲ್ಲ ಅನ್ನುವುದು ನಿಜವಾಗಿದ್ದರೆ ಖಂಡಿತವಾಗ್ಲೂ ಅವರು ನಿರಪರಾಧಿಯಾಗಿ ಹೊರಬರ್ತಾರೆ. ಅದರಲ್ಲಿ ಯಾವ ಸಂದೇಹವೂ ಬೇಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.